ಎಲ್ಲರಿಗೂ ನಮಸ್ಕಾರ. ಮಾವಿನ ಹಣ್ಣಿನ ಸೀಸನ್. ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣನ್ನು ನಾವು ತಿನ್ನಲೇಬೇಕು. ಆದರೆ ಕೆಲವರಿಗೆ ಈ ಮಾವಿನ ಹಣ್ಣು ಉಷ್ಣಾಂಶವನ್ನು ಹೊಂದಿರುವಂಥದ್ದು ಹೇಳಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಅಂದರೆ ದೇಹಕ್ಕೆ ಹೀಟನ್ನು ಕೊಡ್ತದೆ ಹೇಳಿ. ಆದರೆ ಅದರ ಸ್ವೀಟ್ನೆಸ್ ಅದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಲ್ಲದ ಕಾರಣ ಈ ಡಯಾಬಿಟಿಕ್ ಪೇಷಂಟ್ಗಳು ಸಹ ಸಣ್ಣ ತುಂಡನ್ನು ಇದನ್ನು ತಿನ್ಬೋದಂತೆ. ಆದರೆ ಇದನ್ನು ರಾಗಿಯೊಟ್ಟಿಗೆ ಸೇರಿಸಿ ತಿಂದರೆ ಬಹಳ ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಇವತ್ತು ನಾನು ಸಮ್ಮರ್ ಸೀಸನ್ಗೆ ಬೇಕಾದಂತಹ ರಾಗಿ ಮತ್ತು ಮಾವಿನ ಹಣ್ಣನ್ನು ಬಳಸಿ ಮಾಡಿದಂತಹ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾವ ರೀತಿಯಲ್ಲಿ ಈ ಒಂದು ಬೆಳಗಿನ ಈ ಬ್ರೇಕ್ಫಾಸ್ಟನ್ನು ನಾವು ಈ ವ್ರತದ ಟೈಮ್ನಲ್ಲಿ ಸಹ, ನಿನ್ನೆ ಸಂಕಷ್ಟಹರ ಚತುರ್ಥಿ ಇದ್ದ ದಿನ ನಾವು ಈ ಅನ್ನವನ್ನು ಸೇವಿಸೋದಿಲ್ಲ. ಆಗ ಈ ರೀತಿಯ ಈ ರಾಗಿ ಮತ್ತು ಮಾವಿನ ಹಣ್ಣನ್ನು ಉಪಯೋಗಿಸಿ ಮಾಡಿದಂತಹ ಒಂದು ರೆಸಿಪಿ, ಇದನ್ನು ತಿಂದರೆ ಹೊಟ್ಟೆ ಗಟ್ಟಿ ಇರ್ತದೆ, ಸಂಜೆ ತನಕ ಈ ಹಸಿವೆಂಬುದೇ ಆಗುವುದಿಲ್ಲ. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿಯಲ್ಲಿ ಮಾಡುವುದನ್ನು ನೋಡೋಣ. ನಮಸ್ತೆ ಮಿತ್ರರೇ. ಮಾವಿನ ಸೀಸನ್. ಮಾವು ಹೇಳಿದರೆ ಯಾರಿಗಿಷ್ಟ ಇಲ್ಲ. ಅದರಲ್ಲೂ ಹೆಲ್ದಿಯಾದ ಒಂದು ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾವಿನಿಂದ ತಯಾರಿಸೋಣ. ನೋಡಿ, ರಾಗಿಯಿಂದ ತಯಾರಿಸುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಎಲ್ಲ ಪ್ಲ್ಯಾಂಟ್ ಬೇಸ್ಡ್. ಈ ಹಾಲೇನು ಹಾಕಲಿಕ್ಕಿಲ್ಲ, ಅದರ ಬದಲು ಇದರ ತೆಂಗಿನ ಹಾಲು ಹಾಕ್ತಿದ್ದೇನೆ ನಾನು. ಇಲ್ಲಿ ರಾಗಿ ಉಂಟು, 2 ಚಮಚದಷ್ಟು ರಾಗಿ. ಈ ಸಾಫ್ಟಾದ ಖರ್ಜೂರ ತೆಗೆದುಕೊಳ್ಳಿ, ಇದರ ಬೀಜವನ್ನು ತೆಗೆದುಕೊಂಡ್ರೆ ಆಯಿತು. ಅಥವಾ ಸ್ವಲ್ಪ ಬೆಲ್ಲ, ನಿಮ್ಮದು ಖರ್ಜೂರ ಇಲ್ಲದಿದ್ದರೆ ಬೆಲ್ಲನ ತೆಗೆದುಕೊಂಡ್ರೆ ಆಯಿತು. 2 ಅಥವಾ 3 ಖರ್ಜೂರ ಇದ್ದರೆ ಸಾಕು. ನೋಡಿ, ಇದರ ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ಈಗ ಮೊದಲಿಗೆ ನಾವೇನು ಮಾಡುವ ಹೇಳಿದರೆ, ಈ ಒಂದು ರಾಗಿಯನ್ನು ನಾವು ಮಾಡಿ ಅದನ್ನು ತಣ್ಣಗೆ ಮಾಡಲಿಕ್ಕುಂಟು. ಹಾಗಾಗಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು. 1 ಲೋಟ ನೀರು ಹಾಕ್ಕೊಂಡು ಇದನ್ನು ಸುರಿಗೆ ಹೊತ್ತಿಸಿಕೊಳ್ಳೋಣ. ಹೊತ್ತಿಸಿಕೊಂಡು ಈ ಒಂದು ರಾಗಿಯನ್ನು ನೋಡಿ, 1 ಚಮಚ, ಎಷ್ಟು 2 ಚಮಚ ಮಾಡೋದು, 2 ಗ್ಲಾಸ್ನಷ್ಟು ನಾವು 2 ಮಂದಿಗೆ ಬ್ರೇಕ್ಫಾಸ್ಟ್ ಮಾಡೋದಾದರೆ ನಾವು 2 ಚಮಚದಷ್ಟು ತೆಗೆದುಕೊಳ್ಬೇಕು. ಸೊ ಇದನ್ನು ಚೆನ್ನಾಗಿ ಕಲಡಿಸ್ಕೊಳ್ಳೋಣ. ಸ್ವಲ್ಪ ಸಹ ಗಂಟಿಲ್ಲದ ಹಾಗೆ ಕಲಡಿಸ್ಕೊಳ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಹೀಗೆ ಕಲಡಿಸಲಿಕ್ಕೆ ಇಟ್ಟ ಮೇಲೆ ಆಗದಿದ್ದರೆ ಸುರಿಗೆ ಕಲಡಿಸಿಕೊಂಡಿಟ್ಟುಕೊಂಡೆ. ಈಗ ಇದಕ್ಕೆ 1 ಕಲ್ಲಿನಷ್ಟು ನೋಡಿ, ಒಂದೇ 1 ಕಲ್ಲು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ನಿಮಗೆ ಇದು ಉಪ್ಪು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕೊಳ್ಳಿ, ಚೂರು ಹೆಚ್ಚು ಬೇಕಿದ್ರೆ ಹೆಚ್ಚನ್ನು ಹಾಕ್ಕೊಳ್ಬೋದು. ಬೇಕಿದ್ರೆ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿ. ಈಗ ಮೊದಲಿಗೆ ನಾವೇನು ಮಾಡೋ ಹೇಳಿದರೆ, ಈ ಒಂದು ತೆಂಗಿನ ತುರಿಯಿಂದ ಹಾಲನ್ನು ತೆಗೆದುಕೊಳ್ತಿದ್ದೇನೆ ನಾನು. ಹಾಲು ತೆಗೆದುಕೊಂಡು ಮತ್ತೆ ಹಾಲನ್ನು ಏನು ಮಾಡೋದು ಅಂತ ಹೇಳ್ತೇನೆ. ಸುರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಳುವಾಗಲೇ ಈ ಒಂದು ಏಲಕ್ಕಿ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ ಹಾಲು ತೆಗೆದುಕೊಂಡು ತರ್ತೇನೆ. ನೋಡಿ, ಹಾಲು ಈ ರೀತಿಯಲ್ಲಿ ತೆಗಿತಿದ್ದೇನೆ. 2 ಬಾರಿ ಇದನ್ನು ಚೆನ್ನಾಗಿ, ಇನ್ನೊಂದು ಬಾರಿ ನೀರು ಹಾಕಿ 2ನೇ ಬಾರಿ ಸಹ ಹೀಗೆ ತೆಗೆದುಕೊಳ್ಳೋಣ. ವೀಕ್ಷಕರೇ, 1 ಕಲ್ಲು ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ, ಆದಷ್ಟು ನಮಗೆ ತುಂಬ ದಪ್ಪ ಬೇಡ, ಅದಾ ಕುದಿಯಲ್ಲಿ ಬರಬೇಕಿದು, ಅಷ್ಟು ತನಕ ಇದನ್ನು ತಿರುಗಿಸ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು, ಇಲ್ಲದ್ರೆ ಗಟ್ಟಿ ಆಗ್ತದೆ. ವೀಕ್ಷಕರೇ ನೋಡಿ, ಹೀಗೆ ಬಬಲ್ಸ್ ಬರಲಿಕ್ಕೆ ಶುರುವಾಯಿತು. ನೋಡಿ, ಒಳ್ಳೆ ತುಂಬ ದಪ್ಪ ಆಗಬಾರ್ದು, ನಮಗೆ ಇಷ್ಟ ಆದರೆ ಸಾಕು. ಅಂದರೆ ಒಳ್ಳೆ ಬೇಯಬೇಕು. ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಇದರಲ್ಲಿ 1 ಚಮಚಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇಷ್ಟು ದೊಡ್ಡ ಲೋಟದಲ್ಲಿ 1 ಲೋಟ ನೀರು 1 ಚಮಚಕ್ಕೆ. ಹಾಗಾಗಿ 2 ಚಮಚಕ್ಕೆ 2 ಲೋಟ ನೀರನ್ನು ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ, ಇಷ್ಟ ಆಗುವಾಗ ಇದನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಇಲ್ಲಿ ಕೆಳಗೆ ಇಟ್ಕೊಳ್ಳೋಣ. ಇದು ತಣ್ಣಗಾಗ್ತಾ ಇರುವಾಗ ನಾವಿಲ್ಲಿ ಏನು ಮ್ಯಾಂಗೋ 2 ಈಗ ರೆಡಿ ಆಯಿತು. ಒಂದು ಹಾಲು ರೆಡಿ ಆಯಿತು ಮತ್ತು ಇಲ್ಲಿ ರಾಗಿ ರೆಡಿ ಆಯಿತು. ಈಗ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ಸ್ ಇವತ್ತು ಮ್ಯಾಂಗೋ. ಇವತ್ತು ಸಂಕಷ್ಟಹರ ಚತುರ್ಥಿ ಆದ ಕಾರಣ ಯಾರೆಲ್ಲ ವ್ರತದಲ್ಲಿದ್ದೀರ ಅಂಥವರಿಗೆ ಇದೊಂದು ಹೇಳಿ ಮಾಡಿಸ್ತದೆ. ಯಾವುದೇ ಒಂದು ವ್ರತದ ಟೈಮ್ನಲ್ಲಿ
ಹೇಳಿ ಮಾಡಿಸಿದಂತಹ ಒಂದು ಈ ಮಾವಿನಕಾಯಿಯ ಸೀಸನ್ನಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಹೀಗೆ ಸಿಪ್ಪೆ ಸಹ ತೆಗಿಬೋದು, ಅಥವಾ ನಾವು ಈ ರೀತಿ ಇದನ್ನು ನೋಡಿ, ಒಳ್ಳೆ ಮಾವಿನ ಹಣ್ಣಾದರೆ ಭಾರಿ ಒಳ್ಳೆಯದಾಗ್ತದೆ. ಅಥವಾ ಹೀಗೆ ನಮ್ಮದು ಲೋಕಲ್ ಆಗಿ ಮನೆಯಲ್ಲಿ ಬೆಳೆಯುವಂಥದ್ದಾದರೆ ಸಹ ಆಗ್ತದೆ. ಹೀಗೆ ಇದರ ಪಲ್ಪನ್ನು ತೆಗೆದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ತೆಗೆದುಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಪೀಸಸ್ಗಳನ್ನು ನೋಡಿ, ಇದು ಒಂದು ಸೈಡ್ ಇದಾದರೆ ಇನ್ನೊಂದು ಸೈಡ್ನ ಸ್ವಲ್ಪ ಪೀಸಸನ್ನು ನಾವು ಇಟ್ಟುಕೊಂಡು ಮತ್ತು ಗಾರ್ನಿಷ್ ಮಾಡಲಿಕ್ಕೆ ಸಹ ನಾವು ಇಟ್ಟುಕೊಳ್ಬೋದು. ಇಲ್ಲಿ ಇನ್ನೊಂದು ಪೀಸನ್ನು ಸಹ ಅದೇ ರೀತಿಯಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಪೀಸನ್ನು ನಾನು ಇಟ್ಕೊಳ್ತೇನೆ. ಒಂದು ತುಂಡನ್ನು ಇಟ್ಕೊಂಡು ಇದಕ್ಕೆ ನಾವು ಇದು ಒಳ್ಳೆ ಸ್ವೀಟ್ ಉಂಟು ಮ್ಯಾಂಗೋ, ತುಂಬ ನಮಗೆ ಈ ಡೇಟ್ಸ್ ಅಗತ್ಯ ಇಲ್ಲ. ಒಂದು 2-3 ಡೇಟ್ಸ್ಗಳನ್ನು ಹಾಕ್ಕೊಳ್ಳೋಣ. ಬೇಡದಿದ್ದರೆ ಇದನ್ನು ಸ್ಕಿಪ್ ಸಹ ಮಾಡ್ಬೋದು ತುಂಬ ಸಿಹಿ ಇದ್ದರೆ. ಸೊ ಬಟ್ ನಾನು 3 ಈ ಡೇಟ್ಸನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಲು ನೋಡಿ, ದಪ್ಪ ಮತ್ತು ತೆಳು ಹಾಲು ಎರಡನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು. ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಒಂದು ಒಳ್ಳೆ ಪ್ಯೂರಿ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಈ ರೀತಿ ಖರ್ಜೂರ ಮತ್ತು ಮಾವಿನ ಹಣ್ಣಿನ ಪ್ಯೂರಿ ರೆಡಿ ಆಯಿತು. ಈಗ ಇಲ್ಲಿ ತಣ್ಣಗಾದಂತಹ ಇದನ್ನು ಚೆನ್ನಾಗಿ ಕರಡಿಸಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ಒಂದು ಸುತ್ತು ತೆಗೆದುಕೊಂಡು ತರ್ತೇನೆ. ವೀಕ್ಷಕರೇ ಇಲ್ಲಿ ನೋಡಿ, ಈ ರೀತಿ ಒಂದು ಪ್ಯೂರಿ ರೆಡಿ ಆಯಿತು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನೂ ಸಹ ದಪ್ಪ ಬೇಕಿದ್ರೆ ದಪ್ಪ ಮಾಡ್ಬೋದು, ನೀರು ಬೇಕಿದ್ರೆ ನೀರು, ಯಾವ ರೀತಿಯಲ್ಲಿ ಸಹ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಲೋಟದಷ್ಟು ನಾನು ಇದಕ್ಕೆ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಂಡು ಇದನ್ನು ದಪ್ಪದಲ್ಲಿ ಸಿಟ್ಟು ಮಾಡ್ಬೋದು, ನೀರು ಮಾಡಿ ಸಹ ಮಾಡ್ಬೋದು. ನೋಡಿ, ಇದೇ ರೀತಿ ದಪ್ಪದಲ್ಲಿ ಸಹ ಮಾಡ್ಬೋದು. ಸ್ವಲ್ಪ ನೀರು ಮಾಡ್ತಿದ್ದೇನೆ ನಾನು. ಇನ್ನು ತೆಂಗಿನ ಹಾಲನ್ನು ಹಾಕ್ಕೊಳ್ತಿದ್ದೇನೆ. ಎಷ್ಟು ಬೇಕೋ ಅಷ್ಟು ತೆಂಗಿನ ಹಾಲನ್ನು ಹಾಕ್ಕೊಂಡು, ನಾನು ಹೇಳಿದಲ್ಲ, ಇನ್ನೂ ಸಹ ನನ್ನ ಹತ್ರ ನೀವು ದಪ್ಪ ಬೇಕಿದ್ದರೆ ದಪ್ಪದಲ್ಲಿ, ತೆಳು ಬೇಕಿದ್ದರೆ ತೆಳುದಲ್ಲಿ. ಇದರಲ್ಲಿ ಸ್ವಲ್ಪ ರಾಗಿ ಉಳಿದಿದೆ, ಇದನ್ನು ಬೇಕಿದ್ರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಇನ್ನೂ ಸಹ ತೆಂಗಿನ ಹಾಲನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಮಿಕ್ಸ್ ಮಾಡೋದು ಬೇಡದಿದ್ದರೆ ನೀರು, ಮಿಕ್ಸ್ ಮಾಡೋದಿದ್ರೆ ಆಯಿತು. ಈಗ ಹಾಲು ಬೇಕಿದ್ದರೆ ಹಾಲು ನೋಡಿ. ಇದರಲ್ಲಿ ಇನ್ನೂ ಸಹ ನಾನು ಈಗ 2 ಲೋಟದಷ್ಟು ಮಾತ್ರ ಮಾಡಿ ತೋರಿಸ್ತಿದ್ದೇನೆ. ಆ ಹಾಲನ್ನು ಪುನಃ ಸಂಜೆ ಹೊತ್ತಿನಲ್ಲಿ ಇದೇ ರೀತಿ ಮಾಡಿಕೊಂಡು ಕುಡಿಲಿಕ್ಕುಂಟು, ನನಗೆ ತಿನ್ನಲಿಕ್ಕುಂಟು. ಸೊ ವ್ರತದ ದಿವಸ ಎಲ್ಲ ಈ ರೀತಿಯಾಗಿ ನಾವು ಮಾಡಿದರೆ ಬಹಳ ಉತ್ತಮ. ಸೊ ವೀಕ್ಷಕರೇ ನೋಡಿ, ರೆಡಿ ಆಯಿತು. ಈಗ ಇದನ್ನು ಗ್ಲಾಸಿಗೆ ಹಾಕೊಳ್ಳೋಣ. ಮತ್ತು ಅದರೊಟ್ಟಿಗೆ ಈ ಸಣ್ಣ ಸಣ್ಣ ಪೀಸ್ಗಳನ್ನು ಇಟ್ಟಿದ್ದೇನೆ. ಇದನ್ನು ಹಾಕಿದ ಮೇಲೆ ಅದರೊಳಗೆ ಮಿಕ್ಸ್ ಮಾಡಿದರೆ ಒಂದು ಅತ್ಯುತ್ತಮವಾದ ಬ್ರೇಕ್ಫಾಸ್ಟ್ ಹೇಳ್ಬೋದು. ದಪ್ಪ ಮಾಡಿದರೆ ಬೌಲಲ್ಲಿ ಹಾಕಿ ಕುಡಿಬೋದು, ಹೀಗೆ ಗ್ಲಾಸಲ್ಲಿ ಹಾಕಿದರೆ ಗ್ಲಾಸ್ನಲ್ಲಿ ಯಾವ ರೀತಿಯಲ್ಲಿ ಸಹ ನಡೀತದೆ. ನೋಡಿ, ನಾನೀಗ ಸ್ವಲ್ಪ ಗ್ಲಾಸ್ನಲ್ಲಿ ಹಾಕ್ಕೊಂಡು, ತೆಳು ಬೇಕಿದ್ದರೆ ತೆಳುವಲ್ಲಿ, ದಪ್ಪ ಬೇಕಿದೆ ದಪ್ಪದಲ್ಲಿ, ಇದೀಗ ಗ್ಲಾಸ್ನಲ್ಲಿ ಹಾಕ್ಕೊಂಡು ಮಾಡ್ತಿದ್ದೇನೆ. ಇದಕ್ಕೆ ಉಳಿದ ಇದನ್ನು ಸೇರಿಸ್ಕೊಂಡು ಇನ್ನೊಂದು ನೋಡಿ ಸ್ವಲ್ಪ ಇಲ್ಲಿ ಇದನ್ನು ಹಾಕ್ಕೊಂಡು, ಅಥವಾ ಹೀಗೆ ಇದನ್ನು ದಪ್ಪ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಸಹ ನಡೀತದೆ. ತಿನ್ನಲಿಕ್ಕಂತೂ ಸೂಪರ್ಬ್ ಆಗಿರ್ತದೆ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್. ನಾನು ಹೇಳಿದ್ದೆಲ್ಲ ನಿಮಗೆ, ನೀವು ಒಮ್ಮೆ ರುಚಿ ನೋಡಿ ಮಾಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಜ್ಯೂಸಾಗಿ ಮಾಡಿ ಕುಡಿಬೋದು, ಅಥವಾ ದಪ್ಪದಲ್ಲಿ ಬೌಲ್ಗಳಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಯಾವ ರೀತಿ ಸಹ ಆಗ್ತದೆ. ಜ್ಯೂಸ್ ಆದರೆ ಸ್ವಲ್ಪ ನೀರು ಮಾಡಿಕೊಂಡ್ರೆ ಆಯಿತು. ಇದನ್ನು ಇನ್ನು ಸ್ವಲ್ಪ ಇರುವ ರಾಗಿಯನ್ನು ಸೇರಿಸ್ಕೊಂಡು ದಪ್ಪದಲ್ಲಿ ಮಾಡಿದರೆ ಬಹಳ ಅತ್ಯುತ್ತಮವಾದ ಒಂದು ಪೌಷ್ಟಿಕವಾದ ಒಂದು ಆಹಾರ ಅಂತ ಹೇಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.